ಹೀಗೆ ಮತ್ತು ಸ್ಕೌಟಲ್ಲಿ ಪೂರ್ವ ಜಿಲ್ಲೆ ಹಿಂಗೆ ಬೇರೆ ಬೇರೆ ಈಗ ನಾವು ತುಮಕೂರಿಗೆ ಹೋದರೆ ತುಮಕೂರು ನಮ್ಮದು ಒಂದೇ ಜಿಲ್ಲೆ, ಒಂದೇ ವ್ಯವಸ್ಥೆ, ಶಿಕ್ಷಣ, ಕಂದಾಯ ಎಲ್ಲವೂ ಕೂಡ. ಆದರೆ ನಮ್ಮದೇನಂತ ಹೇಳಿದ್ರೆ ಒಂದೊಂದು ವ್ಯವಸ್ಥೆಗೆ ಒಂದೊಂದು ಜಿಲ್ಲೆ ಅಂತ ಹೇಳ್ಕೊಬೇಕು. ನಾವು ಬೆಂಗಳೂರು ನಗರ ಜಿಲ್ಲೆ ಅಂತ ಹೇಳಿದ್ರೆ ಇದು ಕಂದಾಯದಲ್ಲಿ ನಗರ ಜಿಲ್ಲೆ ಆಗ್ತೀವಿ. ಪೊಲೀಸ್ ಇಲಾಖೆಗೆ ಹೋದರೆ ಗ್ರಾಮಾಂತರ ಆಗ್ತೀವಿ. ಶಿಕ್ಷಣಕ್ಕೆ ಹೋದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಆಗ್ತಾರೆ. ಹೀಗೆ ನಮ್ಮದೊಂದು ರೀತಿಯಲ್ಲಿ ಅತಂತ್ರ ಪರಿಸ್ಥಿತಿಯಲ್ಲಿದ್ದೀವಿ. ಜೊತೆಗೆ ಇವತ್ತು ವಿಜಯಕುಮಾರ್ ಸರ್ ಹೇಳಿದ್ರು, ಒಂದು ಸ್ಥಳೀಯ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳ ಮುಖಾಂತರ ಸುಮಾರು ಒಂದು 700ರಿಂದ 800 ಜನ ಪ್ರತಿನಿಧಿಗಳ ಆಯ್ಕೆ ಬರ್ತಾಯಿದ್ರು. ಅದರಲ್ಲಿ ಎಲ್ಲ ಸಮುದಾಯದವರೆಗೂ ಕೂಡ ಮೀಸಲು ಸೌಕರ್ಯ ಇರ್ತಾಯಿತ್ತು. ಆ ಒಂದು ಚುನಾವಣೆಗಳಿಂದ ಎಲ್ಲರೂ ಕೂಡ ರಾಜ್ಯಾಧಿಕಾರವನ್ನು ಪಡಿತಾಯಿದ್ರು. ಆದರೆ ಈಗೇನಾಗಿದೆ ಅಂತೇಳಿದ್ರೆ ಈ ಗ್ರೇಟರ್ ಬೆಂಗಳೂರು ಅಂತಕ್ಕಂಥ ಒಂದು ಹೆಸರನ್ನು ಇಟ್ಕೊಂಡು ಸ್ಥಳೀಯ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿಗಳಿರ್ಬೋದು, ಎಲ್ಲವನ್ನು ಕೂಡ ಒಂದು ಕಡೆ ಸರಿದೂಗಿಸ್ತಕ್ಕಂಥದ್ದು ಮತ್ತು ಆ ಚುನಾವಣೆಗಳನ್ನು ಕೂಡ ಎಂಥದ್ದು ನಡೆಸ್ದಿರ ಈ ಭಾಗದಲ್ಲಿ ಒಂದು ಆಡಳಿತಶಾಹಿ ಅಧಿಕಾರವನ್ನು ನಿರ್ಮಾಣ ಮಾಡಲು ಹೊರಟಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನಾವು ಸಮಾನ ಮನಸ್ಕರು ಒಂದಷ್ಟು ಜನ ಚಿಂತನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಸಭೆಯನ್ನು ಕರೆದಿದ್ವಿ. ಜೊತೆಗೆ ಅದನ್ನು ಹೊರತುಪಡಿಸಿ ಇವತ್ತು ಕೈಗಾರಿಕೆಗಳ ಹೆಸರಿನಲ್ಲಿ ರೈತರ ಜಮೀನುಗಳನ್ನು ಪಡ್ಕೊಳ್ತಕ್ಕಂಥದ್ದು ಮತ್ತು ಆನೇಕಲ್ ತಾಲೂಕಿನಲ್ಲಿ ಏನು ದುರಂತಪ್ಪ ಅಂತ ಹೇಳಿದ್ರೆ ಈ ಹಿಂದೆ ಕೈಗಾರಿಕೆಗಳನ್ನು ಮಾಡುವ ಸಂದರ್ಭದಲ್ಲಿ ಹಲವಾರು ಜಮೀನುಗಳನ್ನು ವಶಪಡಿಸ್ಕೊಂಡಾಗ ಈ ಭಾಗದಲ್ಲಿ ಯಾರೂ ಕೂಡ ಅಂದಿನ ಕಾಲಘಟ್ಟದಲ್ಲಿ ಕೈಗಾರಿಕೆಗಳು ಬೇಕು ಅಂತೇಳಿ ಯಾರೂ ಕೂಡ ಪ್ರತಿಭಟನೆಯನ್ನು ಮಾಡಿಲ್ಲ. ಮತ್ತು ಇವತ್ತು ವಸತಿ ಬಡಾವಣೆಗಳು ಕೂಡ 4 ಕಡೆ ವಸತಿ ಬಡಾವಣೆಗಳಿಗೆ ಜಮೀನನ್ನು ತೆಗೆದುಕೊಂಡಾಗಲೂ ಕೂಡ ಯಾರೂ ಪ್ರತಿರೋಧವನ್ನು ಮಾಡಿಲ್ಲ. ಅದಕ್ಕೆ ಇವತ್ತು ಸರ್ಕಾರ ಏನಾಗಿದೆ, ಎಲ್ಲವೂ ಕೂಡ ಆನೇಕಲ್ ತಾಲೂಕಲ್ಲಿರ್ತಕ್ಕಂಥ ಜಮೀನುಗಳನ್ನು ಕಬಳಿಸ್ತಕ್ಕಂಥದ್ದು ಮತ್ತು ಏನು ರೈತರಿಗೆ ಅತಿ ಕಡಿಮೆ ದರದಲ್ಲಿ ಕೊಟ್ಟು ಮತ್ತು ಒಂದು ಈಗ ನನ್ನೇ ತಾನೇ ನಮ್ಮ ಕಣ್ಣು ಮುಂದೆ ಇದೆ, 15 ಕೋಟಿಗೆ ಪಡೆದಂಥ ಹಣ ಜಮೀನನ್ನು ಕೈಗಾರಿಕೆ ಹೆಸರಿನಲ್ಲಿ ಇವತ್ತು 250 ಕೋಟಿಯನ್ನು ಹಣಕ್ಕೆ ಪಡೆದಿದ್ದಾರೆ. ಇವೆಲ್ಲವೂ ಕೂಡ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಜನರ ಮೇಲೆ ಸರ್ಕಾರಗಳು ಮಾಡ್ತಕ್ಕಂಥ ವಿಚಾರ ಬಗ್ಗೆ ಒಂದು ಬೆಳಕು ಚೆಲ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಈಗ ಇದರ ಬಗ್ಗೆ ವಿಶೇಷವಾಗಿ ಭಾಳ ಹಿಂದುಳಿದ ವರ್ಗದ ಬಗ್ಗೆ, ಸಮುದಾಯದ ಬಗ್ಗೆ ಹೋರಾಟವನ್ನು ಮಾಡಿಕೊಂಡು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಮತ್ತು ವೈನಿಕುಲ ಸಮಾಜದಲ್ಲಿ ಕೂಡ ಪ್ರಮುಖವಾಗಿ ಪಾತ್ರವನ್ನು ವಹಿಸಿಕೊಂಡು ಸರ್ಕಾರಕ್ಕೂ ಕೂಡ ಮನವಿಯನ್ನು ಕೊಡ್ತಾ ಇರ್ತಾರೆ. ಮತ್ತು ಇದು ಇದ್ದಾಗ ಏನಾಗ್ತದೆ, ಈ ಒಂದು ಸ್ಥಳೀಯ ಸರ್ಕಾರಗಳಿದ್ದರೆ ನಮಗೆ ಅಧಿಕಾರಗಳು ಸಿಗ್ತದೆ, ಆ ನಿಟ್ಟಿನಲ್ಲಿ ಇವು ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ಇದ್ದಂಥ ಈ ವ್ಯವಸ್ಥೆ ಏನಿತ್ತು, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈ ಚುನಾವಣೆಗಳನ್ನು ಮುಂದೂಡೋದ್ರ ಜೊತೆಗೆ ಮತ್ತು GB ಹೆಸರಿನಲ್ಲಿ ಮಾಡ್ತಕ್ಕಂಥ ಒಂದು ಹುನ್ನಾರ ಏನಿದೆ, ಎಲ್ಲ ಚುನಾವಣೆಗಳನ್ನು ಆನೇಕಲ್ ತಾಲೂಕಿನಲ್ಲಿ ಮಾಡ್ದಿರ ಈ ಸ್ಥಳೀಯರಿಗೆ ಅನ್ಯಾಯ ಮಾಡ್ತಕ್ಕಂಥ ವಿಚಾರ ಮತ್ತು ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಇವತ್ತು ಆನೇಕಲ್ ತಾಲೂಕಲ್ಲಿ ಸುಮಾರು 700ರಿಂದ 800 ಜನ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಆಯ್ಕೆಯಾಗಿ ಬರ್ತಾಯಿದ್ರು. ಹಿಂದೆ ಕಳೆದ 5 ವರ್ಷಗಳಲ್ಲಿ ಯಾವ ಗ್ರಾಮ ಪಂಚಾಯತಿಗಳಲ್ಲಿ BCM ಎಗೂ ಇರಲಿಲ್ಲ, ಬಿಗೂ ಇರಲಿಲ್ಲ ಅಲ್ವ ಸರ್? ಎ ಸಮುದಾಯಕ್ಕೂ ಇರಲಿಲ್ಲ, ಬಿನವ್ರಿಗೂ ಇರಲಿಲ್ಲ. ಅಧ್ಯಕ್ಷ ಚುನಾವಣೆಯಲ್ಲಿ ಅವಕಾಶಗಳಿರಲಿಲ್ಲ. ಹಾಗಾಗಿ ಈಗ ಇರ್ತಕ್ಕಂಥ 700 ಜನ 800 ಜನದಲ್ಲಿ ಕನಿಷ್ಠ ಒಂದು 50% ಮಹಿಳೆಯರಿದ್ದರು. ಒಂದು 900 ಜನ ಇದ್ದರೆ 450 ಜನ ಮಹಿಳೆಯರಿದ್ದರು. ಮತ್ತು ಎಲ್ಲ ಸಮುದಾಯದವರು ಈ ಒಂದು ಚುನಾವಣೆಯಲ್ಲಿ ಆ ಒಂದು ಭಾಗವಹಿಸಿಕೆ ಪ್ರಕ್ರಿಯೆ ಇತ್ತು. ರೆಡ್ಡಿಸ್ ಇರ್ಬೋದು, ಕುರುಬರು ಇರ್ಬೋದು, ಬಲ್ಜಿರ್ಗಿರ್ಬೋದು, ನಾಯ್ಡು ಇರ್ಬೋದು, ಇವತ್ತು ಎಲ್ಲ ಸಮುದಾಯದವ್ರನ್ನೂ ನಾನು ಇಲ್ಲಿ ಒಬ್ಬೊಬ್ಬರನ್ನ ಕರೆದಿದ್ದು ಇದೇ ಉದ್ದೇಶ. ಮುಂದಿನ ದಿನಗಳಲ್ಲಿ ಈ GB ಅಂತ ಬಂದರೆ ನಮ್ಮದು ಅವರ ಆ ಪ್ರಕ್ರಿಯೆ ಪ್ರಕಾರವಾಗಿ 4 ಲಕ್ಷ ನಾವು ಮತದಾರರಿದ್ದೀವಿ. 20,000ಕ್ಕೆ ಒಬ್ಬ ಪ್ರತಿನಿಧಿ ಆದರೆ ಕೇವಲ 20 ಜನ ಮಾತ್ರ ಪ್ರತಿನಿಧಿಗಳಾಗ್ತಾರೆ. ಇನ್ನು 900 ಜನ ಇರ್ತಕ್ಕಂಥ ಅವಕಾಶಗಳಲ್ಲಿ 880 ಜನ ಈ ಒಂದು ಅಧಿಕಾರವನ್ನು ಕಳ್ಕೊತಾರೆ. ಆದರೆ ನಾವು GBಗೆ ವಿರೋಧ ಅಲ್ಲ. ಆದರೆ ಗೈಡ್ಲೈನ್ಸ್ ಏನಾಗ್ತದೆ, 80% ಅಭಿವೃದ್ಧಿ ಆಗಿರಬೇಕು ಅಂತದೆ. ಇವತ್ತು ನಗರಸಭೆ ಪುರಸಭೆ ಆಗಬೇಕಾದ್ರೂ ಕೂಡ ಜನಸಂಖ್ಯಾವಾರು ಮತ್ತು 60% 80% ಎಂಪ್ಲಾಯ್ಮೆಂಟ್ ಆಗಿರಬೇಕು, ಕೃಷಿ 50% ಮೀರಿರಬೇಕು ಅಂತಕ್ಕಂಥ ಹಲವಾರು ಗೈಡ್ಲೈನ್ಸ್ ನಗರಾಭಿವೃದ್ಧಿ ಇಲಾಖೆ ಇದೆ. ಆದರೆ ಇವತ್ತು ಚಂದಾಪುರ ಪುರಸಭೆ ಗ್ರಾಮ ಪಂಚಾಯತಿಯಿಂದ ಪುರಸಭೆಯನ್ನು ಮಾಡಿದ್ರು, ಬೊಮ್ಮಸಂದ್ರ ಮಾಡಿದ್ರು. ಆ ಗೈಡ್ಲೈನ್ಸ್ ಪ್ರಕಾರವಾಗಿ 20,000 ಜನಸಂಖ್ಯೆ ಇತ್ತು. ಈ ಚಂದಾಪುರನ್ನು ಬೆಳೆದಿತ್ತು. ಅದನ್ನು ಮಾಡಿದ್ರಲ್ಲಿ ಯಾವುದೇ ನಮಗೆ ತಪ್ಪನ್ನು ಕಾಣಿಸಿಲ್ಲ.
ಆದರೆ ಇವತ್ತು ಇವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಮೂರು ಗ್ರಾಮ ಪಂಚಾಯತಿಗಳನ್ನು ಒಟ್ಟುಗೂಡಿಸಿ ನಾವು ಪುರಸಭೆಗಳನ್ನು ಮಾಡ್ತೀವಿ, 4 ಪಂಚಾಯತಿಗಳನ್ನು ಮಾಡಿ ನಗರಸಭೆ ಮಾಡ್ತೀವಿ ಅಂತ ಹೇಳಿದಾಗ ಇದು ಟೋಟಲಿ ಆ ಇಲಾಖೆಯ ಗೈಡ್ಲೈನ್ಸಿನ ಒಂದು ಎಂಥದ್ದು ದುರುಪಯೋಗ ಮತ್ತು ಅಧಿಕಾರದ ಒಂದು ಶಾಯಿಯಿಂದ ಇದನ್ನು ಮಾಡ್ತಕ್ಕಂಥದ್ದು ಅಂತೇಳಿ ದೊಡ್ಡವರು ಮೊನ್ನೆ ಕೂಡ ಹೇಳಿದರು. ಈಗಾದರೂ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕನಿಷ್ಠ ಎಲ್ಲ ಸಮುದಾಯದವರು ಸದಸ್ಯರಾಗ್ತಾರೆ. ಮುಂದಿನ ವ್ಯವಸ್ಥೆಗಳಲ್ಲಿ ಇವರು ಯಾರೂ ಕೂಡ ಈ ಪ್ರಕ್ರಿಯೆಯಲ್ಲಿ ಚುನಾವಣೆ ಅಂತಕ್ಕಂಥ ಪ್ರಕ್ರಿಯೆ ನಾವೆಲ್ಲ ಕೂಡ ಭಾಗವಹಿಸಲಿಕ್ಕೆ ಸಾಧ್ಯ ಅಂಥೇಳಿ ಗ್ರೇಟರ್ ಬೆಂಗಳೂರು ಅಥವಾ ನಗರಾಭಿವೃದ್ಧಿ ಇಲಾಖೆ ಆದರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಕೃಷಿ ಚಟುವಟಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಮಹಿಳಾ ಸಬಲೀಕರಣ ಎಲ್ಲವೂ ಕೂಡ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿರೋದ್ರಿಂದ ಎಲ್ಲವೂ ಕೂಡ ನಮಗೆ ಸಿಗ್ತಾ ಇದೆ. ಆ ನಗರಾಭಿವೃದ್ಧಿ ಇಲಾಖೆಗೆ ಹೋದ ತಕ್ಷಣ ಅವೆಲ್ಲವೂ ಕೂಡ ನಶಿಸಿ ಹೋಗ್ತದೆ. ಅಧಿಕಾರವನ್ನು ಸಂವಿಧಾನಾತ್ಮಕವಾಗಿ ಏನು ಈ ಸರ್ಕಾರ ಕಿತ್ಕೊಂಡು ಅಧಿಕಾರಶಾಹಿ ವರ್ಗಕ್ಕೆ ಕೊಡ್ತಾ ಇದೆ, ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಸರ್ಕಾರದ ಗಮನವನ್ನು ತೆಗೆದುಕೊಂಡು ಸ್ಥಳೀಯ ಅಧಿಕಾರವನ್ನು ಕೊಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ತಿಳಿಸ್ಕೊಟ್ಟಂಥ ಭರತ್ ಅನಿಸುತ್ತಾ ಸಹಕಾರ ಸಂಘಗಳನ್ನು ಹೇಳಿದ್ರು. ನಮ್ಮ ತಾಲೂಕಲ್ಲಿ 180 ಡೈರಿಗಳಿದ್ದಾವೆ. ಪ್ರತಿ ವಾರಕ್ಕೊಮ್ಮೆ ಕನಿಷ್ಠ 5 ಲಕ್ಷ ರೂಪಾಯಿ ಬಟವಾಡೆ ಆಗ್ತದೆ. ಏನರಿ ಅಂದರೆ ಸಣ್ಣ ಪ್ರಮಾಣದವರು ಕೂಡ ಜೀವನ ಸಾಗಿಸ್ತಕ್ಕಂಥದ್ದು ಆಗ್ತದೆ. ಈಗ ನಮ್ಮ ವಿಜಯಕುಮಾರ್ ಸರ್ ಮತ್ತು SRT ಅವರು ಮನವಿ ಏನಂದರೆ, ಸರ್ ಮೊದಲು ಪುರಸಭೆ ಆಗೋಕ್ಕೆ ಮೊದಲು ನಮ್ಮ ಚಂದಾಪುರದಲ್ಲಿ ಡೈರಿ ಇತ್ತಲ್ಲ ಸರ್, ಇಗ್ಲೂರಲ್ಲಿ ಎಲ್ಲ ಇತ್ತು. ಈಗಿದೆಯಾ ಸರ್? ಬೊಮ್ಮಸಂದ್ರದಲ್ಲಿ ದೊಡ್ಡ ಡೈರಿ ಇತ್ತು, ನಮ್ಮ BN ರೆಡ್ಡಿ ಸರ್ ಅವ್ರ ಮನೆ ಪಕ್ಕದಲ್ಲಿ. ಹಾಗೆ ಹೆಬ್ಗೋಡಿಯಲ್ಲಿ ಕೂಡ ಇತ್ತು. ಎಲ್ಲವೂ ಕೂಡ ಪುರಸಭೆ ನಗರಸಭೆ ನಗರೀಕರಣ ಆದ ತಕ್ಷಣ ಡೈರಿ ಒಂದೇ ಅಲ್ಲ, ಇವತ್ತು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ 800 ಜನ ಮಹಿಳಾ ಒಕ್ಕೂಟಗಳಿದ್ದಾವೆ. ಒಂದೊಂದು ಪಂಚಾಯತಿಯಲ್ಲಿ 800 ಜನ ಇದ್ದಾರೆ. ಉದಾಹರಣೆಗೆ ನಮ್ಮ ಮುತ್ತನಲ್ಲೂರು ನಮ್ಮ ಶ್ರೀಮತಿಯವರು ಅದಕ್ಕೆ 800 ಜನಕ್ಕೆ ಅಧ್ಯಕ್ಷರು. ಮೊನ್ನೆ 1 ಲಕ್ಷ ರೂಪಾಯಿ ಅವರಿಗೆ ಬಹುಮಾನ ಕೊಟ್ಟರು. ಏನಕ್ಕೆ ಅಂತ ನನಗೆ ಕ್ಯೂರಿಯಾಸಿಟಿ ಕೇಳಿದಾಗ ಅವರು ಸುಮಾರು 30ರಿಂದ 40 ಲಕ್ಷ ರೂಪಾಯಿ ಇಂಥದ್ದು ಟ್ರಾನ್ಸ್ಲೇಷನ್ ಮಾಡ್ತಾರೆ. ಅಂದರೆ ಇಂಥ ಎಲ್ಲ ಸೌಕರ್ಯಗಳು ಕೂಡ ಅದು ಯಾರ ಅಡಿಯಲ್ಲಿ ಬರ್ತದೆ ಅಂದರೆ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಬರ್ತದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಇರೋದ್ರಿಂದ ಈ ಯೋಜನೆಗಳು ಬರ್ತದೆ. ಇದು ಗ್ರಾಮೀಣಾಭಿವೃದ್ಧಿ ಬರ್ತದೆ. ಗ್ರಾಮೀಣಾಭಿವೃದ್ಧಿ ಹೋಗ್ಬಿಟ್ಟು ನಗರಾಭಿವೃದ್ಧಿ ಇಲಾಖೆ ಬಂದಾಗ ಅದರಲ್ಲಿ ಕೆಲವು ಯೋಜನೆಗಳಿರ್ತದೆ, ಆದರೆ ಅಷ್ಟು ಪ್ರಮಾಣದಲ್ಲಿ ಇರಲ್ಲ. ಇವಾಗ ನಮ್ಮ SRT ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು, ಸಹೋದರ ನಮ್ಮ ನವೀನ್ ಅವರು ಸದಸ್ಯರಾಗಿದ್ದು, ಮತ್ತು ಪ್ರಸನ್ನನವರಿದ್ದಾರೆ. ಗ್ರಾಮ ಪಂಚಾಯತಿನಲ್ಲಿ PDO ಫೋನ್ ಮಾಡಿದ ತಕ್ಷಣ ಲೈಟು ಹಾಕ್ಸ್ತಾರೆ, ಚರಂಡಿ ಸ್ವಚ್ಛತೆ ಮಾಡ್ತಾರೆ. 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 5 ಕೋಟಿವರೆಗೂ 10 ಕೋಟಿವರೆಗೂ ಸಹಿ ಮಾಡ್ತಾರೆ. ಆದರೆ ಇಲ್ಲಿ ಪುರಸಭೆಯಲ್ಲಿ 5,000 ರೂಪಾಯಿ ಮೇಲ್ಪಟ್ಟು ಸಹಿ ಮಾಡೋಕ್ಕಾಗಲ್ಲ. 5,000 ರೂಪಾಯಿ ಮೇಲ್ಪಟ್ಟು ಮಾಡಬೇಕಂದ್ರೆ ಜಿಲ್ಲಾಧಿಕಾರಿಗಳ ಹತ್ರ ಅನುಮತಿಗೆ ಹೋಗ್ಬೇಕಾಗ್ತದೆ. ಈ ರೀತಿಯಾಗಿ ಅಭಿವೃದ್ಧಿ ಡೆವಲಪ್ಮೆಂಟ್ ಆದಾಗ ಮಾಡಲಿ. ಹಾಗಾಗಿ ಮೇಡಮ್ ಅವ್ರು ಹೇಳ್ದಂಗೆ ಸಹಕಾರಿ ರಂಗಕ್ಕೂ ಮಹಿಳಾ ರಂಗಕ್ಕೂ ಕೂಡ ಈ ಒಂದು ಪೆಟ್ಟು ಬೀಳ್ತದೆ. ಇವತ್ತು ನಾನು ಮೊದಲೇ ಹೇಳ್ದಂಗೆ ಇನ್ನೆಲ್ಲ ಚರ್ಚೆ ಆಗ್ತಕ್ಕಂಥದ್ದನ್ನ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರದ ಕಾರ್ಯದರ್ಶಿಗಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ನಾನು ಬರೀ ರಾಜಕೀಯ ಅಧಿಕಾರ ಮಾತ್ರ ಹೋಗ್ತದೆ ಅಥವಾ ಸ್ಥಳೀಯವಾಗಿ ಏನು ಸಹಕಾರ ಸಂಘಗಳು ಹೋಗ್ತದೆ ಅಂತ, ಅವರು ನಮ್ಮ ಅಸ್ತಿತ್ವನೇ ಇರೋದಿಲ್ಲ ಅಂತ ನಾವು ಯಾರು ಅಂತ ಹೇಳ್ಕೊಳೋದಕ್ಕೆ ನಮ್ಮ ತಾಲೂಕೇ ಇರೋದಿಲ್ಲ. ನಾವೊಂದು 10 ನಿಮಿಷ ಚಿಂತನೆ ಮಾಡಿದಾಗ ನಿಜವಾಗ್ಲೂ ನಾವು ಏನು ಹೇಳಬೇಕಾಗ್ತದೆ, ಮುಂದೆ ನಾನು ಎಲ್ಲೇ ಹೋದರೂ ಕೂಡ ಆನೇಕಲ್ ಅಂತ ಹೇಳ್ತಾ ಇದ್ದೀವಿ, ಮುಂದೆ ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದನ್ನೇ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಭಾಳ ನಾವೆಲ್ಲ ಮುಂದಿನ ದಿನಗಳ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಜೊತೆಗೆ ಹೆಂಗೆ ಮಾಯ ಆಗ್ತದೆ ಅಂಥೇಳಿ ನಮ್ಮ ದೊಡ್ಡೆಯವರು ಕೂಡ ಹೀಗೆ ಹೇಳಿದ್ರು. ನಾನು ಬಾಲ್ಯದಲ್ಲಿ ಓದಬೇಕಾದ್ರೆ ಆನೇಕಲ್ಲಲ್ಲಿ ವಿಧಾತ್ ಶಾಲೆ, ಭಾರತೀಯ ಪ್ರೌಢಶಾಲೆ, ತಿಮ್ಮರಾಯ ಸ್ವಾಮಿ ಪ್ರೌಢಶಾಲೆ, ಏನು ಸರ್, ಇವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾಲೆಗಳು ನಡೀತಾಯಿತ್ತು. ನಾನು ಸರ್ ಕಡಿಮೆ ಶುಲ್ಕದಲ್ಲಿ ಎಲ್ಲರೂ ಕೂಡ ಹಳ್ಳಿ ಮಕ್ಕಳೆಲ್ಲನೂ ಕೂಡ ನಮ್ಮೂರಲ್ಲಿ ಸಾರ್ ಶಾಲೆಯಲ್ಲಿ ಇಬ್ಬರಿಗೆ ವೃತ್ತಿ ಕೂಡ ಕೊಟ್ಟಿದ್ದರು. ನಮ್ಮ ಚಿಕ್ಕಪ್ಪ ಅವ್ರಿಗೆ, ನಮ್ಮ ಚಿಕ್ಕಮ್ಮವ್ರಿಗೆ ಮತ್ತು ಇನ್ನೊಬ್ಬ ಚಿಕ್ಕಪ್ಪವ್ರಿಗೆ 3 ಜನಕ್ಕೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ದರು. ಎಲ್ಲ ಭಾಗಗಳಿಂದನೂ ಅಲ್ಲಿ ಹೋಗ್ತಾಯಿದ್ರು. ಕಡಿಮೆ ಸ್ವಾಮಿ ವಿವೇಕಾನಂದ ನಿತ್ಯ ಇವತ್ತು ಚಂಪಕಧಾಮ ಸ್ವಾಮಿ, ಧ್ವಂಸಂದ್ರದಲ್ಲಿ ಸರಸ್ವತಿ ವಿದ್ಯಾನಿಕೇತನ, ಸರ್ಜಾಪುರದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಶಾಲೆ, ಇವೆಲ್ಲವೂ ಕೂಡ ಅತಿ ಕಡಿಮೆ ಶುಲ್ಕದೊಂದಿಗೆ ಗುಣಮಟ್ಟದ ಶಿಕ್ಷಣ ಕೊಟ್ಟು ಇವತ್ತು ದೇಶ ವಿದೇಶಗಳಲ್ಲಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಕೊಡ್ತಾಯಿದ್ರು. ಒಳ್ಳೆ ಸಂಸ್ಕಾರವಂತರಾಗಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾಳ ದೊಡ್ಡ ಪ್ರಮಾಣದ ಬ್ರ್ಯಾಂಡೆಡ್ ಶಾಲೆಗಳು ಬಂದು ಅವು ಕೂಡ ಎಲ್ಲವೂ ನಶಿಸಿ ಹೋಗಿ ಇವತ್ತು ಅಳಿವಿನ ಅಂಚಿನಲ್ಲಿ ಹೋಗ್ತಾಯಿದೆ. ಯಾಕೆ ಅಂತೇಳಿದ್ರೆ ನಮ್ಮ ಕಾಟಿಯವರು ಮುರಳಿ ಹೇಳಿದಾಗ ನಮ್ಮದು ನಶಿಸುವ ಪರಂಪರೆ ಆಗಿಬಿಡ್ತೀವಿ.
ಇವತ್ತು ನಾವಿಲ್ಲೊಂದು 50-60 ಜನ ಕೂತ್ಕೊಂಡು ಮಾತಾಡ್ತಾ ಇರ್ಬೋದು. ಆದರೆ ನಾವೆಲ್ಲ ಕೂಡ ಈ ಹಿಂದೆ ಕೂಡ ಸಮಾಜದವರು ಯೋಚನೆ ಮಾಡಬೇಕು. ಬರೀ ರಾಜಕೀಯ ಒಂದೇ ಅಲ್ಲ, ನಮ್ಮ ಅಸ್ತಿತ್ವಗಳು, ಶಿಕ್ಷಣ, ಎಲ್ಲ ರಂಗಗಳು ಕೂಡ ನಶಿಸಿ ಹೋಗ್ತದೆ. ಒಂದು ಹೇಳಿದ್ರು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ. ಇವತ್ತು ಬೆಂಗಳೂರಿನಲ್ಲಿ ನೋಡಿ, ಈಗ ಅಟ್ಲೀಸ್ಟ್ ನಮ್ಮ ಕಡೆ ಯಾವುದೋ ಕೋಲಾಟನೋ, ರಂಗೋಲಿ ಸ್ಪರ್ಧೆನೋ, ಮತ್ತೊಂದು ಗ್ರಾಮೀಣ ಕ್ರೀಡೆಗಳು ಕೊಟ್ಕೊಂಡು ಒಂದು ಕಡೆ ಸೇರಿಸ್ತೀವಿ. ಬೆಂಗಳೂರಲ್ಲಿ ಯಾವುದೂ ಇಲ್ಲ. ಬೆಂಗಳೂರಲ್ಲಿ ಇವತ್ತು ಗುಜರಾತದೋ, ಮತ್ತೊಂದು ಯಾವುದೋ ದಾಂಡಿದೋ, ಮತ್ತೊಂದು ಅದ್ದೂರಿ ಸೌಂಡ್ ಮ್ಯೂಸಿಕ್ ಬಂದಿರತಕ್ಕಂಥದ್ದು ಬಂದಿದ್ದಾವೆ. ಇದು ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಔನ್ನತಿಗೆ ಕಾರಣ ಆಗ್ತದೆ. ಇದನ್ನು ನಾವು ಬಿಡಬಾರ್ದು. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಆದಾಗ ಅದು ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು 20 ವರ್ಷಗಳ ಕಾಲ ನಮ್ಮ ಯೋಧರಾಗಿ ಕೆಲಸ ನಿರ್ವಹಿಸಿ, ಪ್ರಸ್ತುತ ಇವತ್ತು ಕೂಡ ಎಲ್ಲೇ ಯಾವುದೇ ಅನ್ಯಾಯ ಆದರೂ ಕೂಡ ಅದರ ವಿರುದ್ಧವಾಗಿ, ಮತ್ತು ಹಿಂದುಳಿದ ಸಮುದಾಯಕ್ಕೆ ಜಾತಿಗಳ ಸಮುದಾಯದಲ್ಲಿ ಕೂಡ ಕೆಲವು ಅನ್ಯಾಯ ಆದಾಗ ಅದನ್ನು ದಾಖಲೀಕರಣ ಮಾಡಿ ಸರ್ಕಾರದ ಉನ್ನತ ಮಟ್ಟದಲ್ಲಿ ಹೋರಾಟ ಮಾಡ್ತಕ್ಕಂಥ ಸಮುದಾಯದನ್ನು ಕರೆದಿದ್ದು ಇದೇ ಉದ್ದೇಶಕ್ಕೆ. ಬರೀ ಒಂದು ಗ್ರೇಟರ್ ಬೆಂಗಳೂರು ಆದರೆ ಬರೀ ಒಂದು ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಅಂತಕ್ಕಂಥ ಕಲ್ಪನೆಯಲ್ಲಿ ಯಾರಾದರೂ ಇದ್ದರೆ ಅದು ಸಾಧ್ಯ ಇಲ್ಲ. ಎಲ್ರಿಗೂ ಕೂಡ ಇದು ಅವನತಿ ಅಂಚಿನಲ್ಲಿದ್ದೀವಿ. ಹಾಗಾಗಿ ಇದರ ಅಳಿವುಳಿಯನ್ನು ನಾವು ಮಾಡಲಿಕ್ಕೆ ಎಲ್ಲರ ಸಹಭಾಗಿತ್ವ ಬೇಕು ಅಂತೇಳಿ ಇವತ್ತು ಎಲ್ಲ ಸಮುದಾಯವನ್ನು, ಎಲ್ಲ ಪಕ್ಷದ ಮುಖಂಡರನ್ನ ಕರೆದು ಮಾತಾಡಿರ್ತಕ್ಕಂಥದ್ದು. ಈ ದೇಶವನ್ನು ಆಳ್ತಕ್ಕಂಥ ಪ್ರಧಾನಮಂತ್ರಿಗೂ ಕೂಡ ₹100 ಚೆಕ್ ಬರೆದು ಸೈನ್ ಮಾಡೋಕ್ಕಿಲ್ಲ, MLAಗಿಲ್ಲ, MP-ಗಿಲ್ಲ, ರಾಜ್ಯಸಭಾ ಮೆಂಬರ್ಗಿಲ್ಲ, ರಾಜ್ಯಪಾಲರಿಗಿಲ್ಲ, ರಾಷ್ಟ್ರಪತಿಗಿಲ್ಲ. ಆದರೆ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉದಾಹರಣೆಗೆ ನೆರಳೂರು ಗ್ರಾಮ ಪಂಚಾಯತಿಯಲ್ಲಿ ಕನಿಷ್ಠ ವಾರ್ಷಿಕ ಆದಾಯ ಒಂದು 50 ಕೋಟಿ ರೂಪಾಯಿಗಳಿಗೆ ಆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಒಂದು ಅಧಿಕಾರವನ್ನು, ಆ ಚೆಕ್ ಪವರನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಅಧಿಕಾರವನ್ನು ಇವತ್ತು ಕಸಿದುಕೊಳ್ತಕ್ಕಂಥದ್ದು. ಮತ್ತು ಎಲ್ಲ ಸಮುದಾಯದವ್ರಿಗೂ ಕೂಡ ಈ ಪಂಚಾಯತಿ ವ್ಯವಸ್ಥೆ ಇದ್ದರೆ ಅಧಿಕಾರ ಸಿಗ್ತದೆ. ಮತ್ತು ಈಗ ಸಹೋದರ ಹೇಳಿದ್ರು 3 ಪಂಚಾಯತಿ. ಆ ನಗರಾಭಿವೃದ್ಧಿ ಇಲಾಖೆ ಗೈಡ್ಲೈನ್ಸ್ ಏನು ಹೇಳುತ್ತಂದರೆ ಪರಿಮಿತಿ 5 ಕಿಲೋಮೀಟ್ರ್ ಒಳಗಡೆ ಇರಬೇಕು, 20,000 ಜನಸಂಖ್ಯೆ ಇರಬೇಕು, ಆಮೇಲೆ 80% ಕೈಗಾರಿಕಾ ಅಥವಾ ಎಂಪ್ಲಾಯ್ಮೆಂಟ್ ಇರಬೇಕು. ಆದರೆ ಇವತ್ತಿನ ಇವ್ರ ಪಂಚಾಯತಿ ತಗೊಂಡ್ರೆ, ಬ್ಯಾಗಡನಹಳ್ಳಿ ಮತ್ತು ಕರ್ಪೂರ್ ತಗೊಂಡ್ರೆ 80% ಕೃಷಿ ಚಟುವಟಿಕೆ ಇದೆ. ಮತ್ತು ಇವತ್ತು ಸೊಪ್ಪಳ್ಳಿಯಿಂದ ಹಿಡಿದು ಯಾವುದದು ರಾಚಮನಹಳ್ಳಿವರೆಗೂ ಅದ್ರ ಗಡಿ ಲಿಮಿಟು ಸುಮಾರು 15 ಕಿಲೋಮೀಟ್ರ್ ಬರುತ್ತೆ. ಹಂಗಾಗಿ ಇವೆಲ್ಲವೂ ಕೂಡ ಕಾನೂನಾತ್ಮಕವಾಗೂ ಇಲ್ಲ. ನಾನು ಈ ಒಂದು ಗೈಡ್ಲೈನ್ಸ್ ಬಂದ ತಕ್ಷಣ 1 ವರ್ಷಗಳ ಹಿಂದೆ ನಮ್ಮ ಗುರುಗಳಾದ ವಿಜಯಕುಮಾರ್ ಅವರು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ, ಈ ರೀತಿ ಬೇಡ ಅಂತ. ತದನಂತರ ನಮ್ಮ ದೊಡ್ಡವರು ಕೇಳಿದ್ರು, ನೀವು ಮಾಡಿದ್ವಿ ಮತ್ತೆ ಯಾಕೆ ತಟಸ್ಥ ಆಗಿಬಿಟ್ರಿ ಅಂತ. ನಮಗೆ ಒಂದು ಗ್ರಾಮ ಪಂಚಾಯತಿ, ನಾನು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಭೇಟಿಯಾದೆ, ಏನು ಸರ್ ಇದು ಅಂತ. ಆಮೇಲೆ ಅವರು ಜಿಲ್ಲಾಧಿಕಾರಿ ಅವರು ಹೇಳಿದ್ರು, ನೀವು ಸರಿಯಾಗಿ ಪತ್ರ ಓದಿಲ್ಲ. ನಾನು ಏನು ಪತ್ರ ನಾನು ಕೊಟ್ಟಿದ್ದೀನಿ, ನೀವು ಓದ್ದಿರ ಬಂದು ನನಗೆ ಪ್ರಶ್ನೆ ಮಾಡ್ತಾಯಿದ್ಯಾ, ಆ ಪತ್ರನ ಒಂದು ಸರಿ ಓದು, ಏನು ಕೊಟ್ಟಿದ್ದೀರಾ. ಈ ರೀತಿಯಾಗಿ ಒಬ್ಬ ಜನಪ್ರತಿನಿಧಿಯ ಕೊಟ್ಟಿದ್ದಾರೆ, ಅದನ್ನು ನಾನು ಫಾರ್ವರ್ಡ್ ಮಾಡಿದ್ದೀನಿ. ಒಂದು ಎರಡನೇದು, ಗ್ರಾಮ ಪಂಚಾಯತಿಗಳಿಗೆ ಪತ್ರ ಹಾಕಿದ್ದೀನಿ, ನಿಮಗೆ ಗ್ರಾಮ ಪಂಚಾಯತಿ ಬೇಕು ಅಂದರೆ ನೀವು ಸಂಪೂರ್ಣವಾಗಿ ನೀವು ಟರಾವ್ ಮಾಡಿ ನನಗೆ ಕಳಿಸ್ಕೊಡಿ, ಚುನಾವಣೆ ಮಾಡ್ತಕ್ಕಂಥ ಪರಮಾಧಿಕಾರ ನನಗಿದೆ, ನಾನು ಮಾಡ್ತೀನಿ ಅಂತ. ಅಂಥ ಸಂದರ್ಭದಲ್ಲಿ ನಾನು ಎಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ಒಂದು 10 ಗ್ರಾಮ ಪಂಚಾಯತಿಗಳಲ್ಲಿ ನಮಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಆಗಿಲ್ಲ, ಕೇವಲ 8,000, 7,000, 5,000 ಜನಸಂಖ್ಯೆ ನೋಡಿ ಕೊಟ್ಟಿದ್ದೀನಿ ನೋಡಿ, 2011 ಜನಸಂಖ್ಯೆ ಪ್ರಕಾರ. ಹಾಗಾಗಿ ನಮಗೆ ಗ್ರಾಮ ಪಂಚಾಯತಿನೇ ಇರಲಿ ಅಂತ ಒಂದು 10 ಗ್ರಾಮ ಪಂಚಾಯತಿ ಮಾಡಿದ್ರು. ಮುಂದುವರೆದು ಮಾಡೋಣ ಅಂತ ಹೇಳಿದ್ರೆ, ತದನಂತರ ಏನಾಯಿತು, ಇದು ಗ್ರೇಟರ್ ಬೆಂಗಳೂರಿಗೆ ಒಳಪಡ್ತದೆ ಅಂದಾಗ ನಾವೇನು ಮಾಡಿದ್ವಿ, ಒಂದು ಸ್ವಲ್ಪ ನಿಷ್ಕ್ರಿಯ ಆದ್ವಿ. ಗ್ರೇಟರ್ ಬೆಂಗಳೂರು ಆದಾಗ ನಾವು ಏನೂ ಮಾಡೋಕ್ಕಾಗಲ್ಲ, ಸರ್ಕಾರ ತೀರ್ಮಾನ ತಗೊಂಡ್ರೆ. ಮತ್ತು ಗ್ರೇಟರ್ ಬೆಂಗಳೂರು ಅದರ ನಕಾಶೆ ಎಲ್ಲ ಬಂದಾಗ ಏನಾಯಿತು ಅಂದರೆ, ಹಳೆ ಏನು ಏನಿತ್ತು ಬೃಹತ್ ಬೆಂಗಳೂರು ಅಲ್ಲಿಗೆ ನಿಂತ್ಕೊಂತ, ಅಲ್ಲಿಗೆ ನಮ್ಮ ಕೂಡ್ಲಿಗೆ ನಿಂತೋಯ್ತು. ನಮ್ಮ ಆನೇಕಲ್ ತಾಲೂಕು ಕೂಡ್ಲಿಗೆ ನಿಂತೋದ್ಮೇಲೆ ಮುಖ್ಯದ ಪ್ರಕ್ರಿಯೆ ನಡಿಬೇಕಲ್ಲ. ಆದರೆ ಈ ಪ್ರಕ್ರಿಯೆ ನಿಂತಿದ್ದಾಗ ಆಗ ನಾನು ನಮ್ಮ ಗುರುಗಳಾದ ವಿಜಯಕುಮಾರ್ ಮತ್ತು ಸುವರ್ಣ ಟಿ ಮಂಜಣ್ಣ, ನಾವು 3 ಜನ ಯೋಚನೆ ಮಾಡಿದ್ವಿ. ಇವತ್ತು 900 ಜನ ಪ್ರತಿನಿಧಿಗಳ ಅಧಿಕಾರವನ್ನು ಕಿತ್ತಾಕ್ತಕ್ಕಂಥ ಒಂದು ಹುನ್ನಾರ ಇದು. ಅದಕ್ಕೆ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒಂದು ಮೆಸೇಜನ್ನು ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥ, ಮತ್ತು ನಾನು ಕೆಲವೊಂದು ಚುನಾಯಿತ ಪ್ರತಿನಿಧಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಕರೆದೆ. ಆವಾಗಲೇ ನಮ್ಮ ಸಹೋದರ ಕೃಷ್ಣಪ್ಪ ಅವ್ರು ಹೇಳ್ದಂಗೆ, ನಾನು ಈ ಪಾರ್ಟಿಯಲ್ಲಿದ್ದೀನಿ, ನಾನು ಈಗ ಇದಾದ ಮೇಲೆ ನನಗೆ ಈಗ ಇಲ್ಲಿ ಕೂತಿದ್ದೀನಿ, ಸುಮಾರು 10-20 ಫೋನ್ ಬರ್ತಾರೆ, ರಾತ್ರಿ ಫೋನ್ ಮಾಡ್ತಾರೆ. ಅದರಲ್ಲಿ ಬಂದು ಚರ್ಚೆ ಮಾಡ್ತಕ್ಕಂಥ ಪ್ರಕ್ರಿಯೆ ಇಲ್ಲ. ಯಾಕಂತ ಹೇಳಿದ್ರೆ ನನಗೆ ಮುಂದೆ ಏನಾದರೂ ಟಿಕೆಟ್ ಕೊಡೋಲ್ಲೇನೋ, ಒಂದು ಸ್ಥಾನಮಾನ ಕೊಡೋಲ್ಲನೋ, ಈ ರೀತಿಯಾದ ಮನೋಸ್ಥಿತಿಯಿಂದ ಅಲ್ಲ, ಅವರೇ ಇರಲ್ಲ, ಇನ್ನೆಲ್ಲಿ ಟಿಕೆಟ್ ಸಿಗ್ತದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥದ್ದು. ಮತ್ತು ಈಗಾಗಲೇ ಹೇಳಿದೆ, ಎಂಥದ್ದು
ನಮ್ಮ ಒಂದು ಗ್ರೇಟರ್ ಬೆಂಗಳೂರು ಜೊತೆಗೆ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಯಾಕೆ ಇದೆಲ್ಲ ಕಾರಣಪ್ಪ ಅಂತೇಳಿದ್ರೆ ನಮ್ಮಲ್ಲಿ ಹೋರಾಟದ ಭಾವನೆ ಕಡಿಮೆ ಆಗ್ತದೆ. ಹೋರಾಟಗಾರರು ಹೆಚ್ಚಿದ್ದೀವಿ, ರಾಜ್ಯಾಧ್ಯಕ್ಷರು ಜಾಸ್ತಿ ಇದ್ದೀವಿ ಅಲ್ಲ ಬ್ರದರ್? ರಾಜ್ಯದಲ್ಲಿ ಎಲ್ಲೂ ಇಲ್ಲ, ಊರಿಗೊಂದು ರಾಜ್ಯಾಧ್ಯಕ್ಷರಿದ್ದೀವಿ, ಊರಿಗೊಂದು ರಾಜ್ಯಾಧ್ಯಕ್ಷರು 100ರಿಂದ 150 ಜನ ರಾಜ್ಯಾಧ್ಯಕ್ಷರಿದ್ದೀವಿ. ನನ್ನನ್ನು ಯಾರು ಬೇಕಾದರೂ ಬೈಕೊಳ್ಳಿ, ನನಗೇನು ಚಿಂತೆ ಇಲ್ಲ. ಆದರೆ ನಮ್ಮ ಹೋರಾಟಗಳು ಯಾವುದೂ ಆಗಿದೆ, ಈ ಹಿಂದೆ ಹೋರಾಟನ ಬೇರೆ, ಈಗಿನ ಹೋರಾಟ. ಈಗ ನಮ್ಮದು 4 ಕೈಗಾರಿಕಾ ಪ್ರದೇಶಗಳಿಗೆ ಜಮೀನು ತಗೊಂಡ್ರಲ್ಲ, ಯಾರೂ ಹೋರಾಟ ಮಾಡಿಲ್ಲ. ಆಮೇಲೆ ಈ ವಸತಿ ಬಡಾವಣೆಗೆ ತಗೊಂಡ್ರು ಯಾರೂ ಹೋರಾಟ ಮಾಡಿಲ್ಲ. ಅದಕ್ಕೆ ಸರ್ಕಾರ ಚಿಂತನೆ ಮಾಡ್ತು. ಇವತ್ತು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಲ್ದಿದ್ದ ಕೈಗಾರಿಕೆಗಳು ನಮ್ಮ ತಾಲೂಕಲ್ಲೈತೆ. ಅಷ್ಟು ಇದು ಇಂಡಸ್ಟ್ರೀಸ್ ನಮ್ಮ ಕಡೆ ಇದೆ. ಮತ್ತು ಇವತ್ತು ವಸತಿ ಬಡಾವಣೆ ನಮ್ಮಲ್ಲಿದೆ. ಆದರೆ ಪಕ್ಕದಲ್ಲಿ ತಗೊಂಡೋಕೆ ಮಾಡ್ತಾಯಿಲ್ಲ. ಕಾರಣ ಏನಂದರೆ ಪಕ್ಕಕ್ಕೆ ಹೋದ ತಕ್ಷಣ ಅವರು ರೋಷವಾಗಿ ಎದ್ದೊಳ್ತಾರೆ. ಉದಾಹರಣೆಗೆ ಇವತ್ತು ನಮ್ಮ ಮುತ್ತನಲ್ಲೂರು 2300 ಎಕರೆ ಜಮೀನಿದೆ. ನಾವು ಕಳೆದ ಸಣ್ಣ ಪುಟ್ಟ ಹೋರಾಟಗಳನ್ನ ಮಾಡ್ಕೊಂಬರ್ತಾಯಿದ್ವಿ. ಆದರೆ ಪ್ರಬಲವಾಗಿ ನಮಗೆ ಕೈ ಜೋಡಿಸ್ತಾಯಿಲ್ಲ. ಪಕ್ಕದ ಕನಕಪುರದಲ್ಲಿ ಮೊನ್ನೆ ಒಂದು ಈ ಥರ ಜಮೀನನ್ನು ನಾವು ಕಸಿದುಕೊಳ್ತಂದ ತಕ್ಷಣ ರಸ್ತೆಯಲ್ಲಿ ಕುತ್ಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ಮಾಡಿ ಇದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಬಾಗಡಿ ಬಾಲಕೃಷ್ಣ ಅವ್ರನ್ನ ಪ್ರಶ್ನೆ ಮಾಡಿದ್ರು. ಅದು ತಟಸ್ಥ ಆಯಿತು, ಅಲ್ಲಿಗೆ ನಿಂತು. ಆದರೆ ನಮ್ಮದು ಅವ್ರು ಯಾರು ಹೋಯ್ತಾರೆ ಹೋಗಲಿ ಬಿಡು, ಇವ್ರದ್ದು ಯಾರು ಹೋದರೆ ಹೋಗಲಿ ಬಿಡಿ. ಆದರೆ ನಾಳೆ ನಮ್ಮ ಅಳಿವಿನ ಪ್ರಶ್ನೆ ಆಗ್ತದೆ. ನೋಡಿ, ಈ ಜಮೀನನ್ನು ಇವತ್ತು ಪಡ್ಕೊಂಡ್ರು, ಆಯ್ತಪ್ಪ, ಕೈಗಾರಿಕೆಗಳಿಗೆ ಪಡ್ಕೊಂಡ್ರಲ್ಲ, 4 ಕೈಗಾರಿಕೆ ಡೆವಲಪ್ಮೆಂಟ್ ಆಗಿದೆ ಇಲ್ಲ. ನೋಡಿ, 3-4 ದಿನದಲ್ಲೂ ಒಂದು ಪ್ರಕ್ರಿಯೆ ಆಗಿದೆ. ಏನು? ಹತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಎಲ್ಲ ರೈತರ ಕಡೆಯಿಂದ ನಾವು ಫ್ಯಾಕ್ಟ್ರಿಗಳು ಕಟ್ಟಿ ಕಾರ್ಮಿಕರಿಗೆ ಉದ್ಯೋಗ ಕೊಡ್ತೀವಿ, ಸ್ಥಳೀಯರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. 15 ಕೋಟಿ ರೂಪಾಯಿಗೆ ಪಡ್ಕೊಂಡಂಥ ಜಮೀನನ್ನು ಇವತ್ತು 250 ಕೋಟಿ ಬಿಲ್ಡರ್ಗೆ ಮಾರಿದ್ದಾರೆ ಅಂದರೆ ದುರಂತ ಅಲ್ವಾ? ಈಗಲೂ ಕೂಡ ಜನ ಎಚ್ಚೆತ್ಕೊಂಡಿಲ್ಲ ಅಂದರೆ ಮತ್ತೆ ನಾವು ಇನ್ಯಾಗೆ? ಹಾಗಾಗಿ ಇವತ್ತಿನ ಈ ಎಲ್ಲವನ್ನು ಬೆಳಕನ್ನು ಚೆಲ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಹಾಗೆ ತಮ್ಮ ಕಡೆ ಕೊಟ್ಟಿದ್ದೀನಿ. ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ 6,000, 10,000, 8,000. ಅದಕ್ಕೆ ಇವರೇನು ಮಾಡ್ತಾಯಿದ್ದಾರೆ, ಒಟ್ಟುಗೂಡಿಸ್ಬಿಡೋದು 3-3, 4-4. ಅದು ಒಟ್ಟುಗೂಡಿಸಿದ್ರೆ 5 ಕಿಲೋಮೀಟ್ರ್ ಪರಿಮಿತಿ ಇರಬೇಕು, 15 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಇರುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮತ್ತು ತಾವು ಕಸಾಯಿಖಾನೆ ಹೇಳಿದ್ರಿ. ಕಸಾಯಿಖಾನೆಯನ್ನು ಹೋರಾಟವನ್ನು ಸಿಂಗಲ್ ರಸ್ತೆಯಾದಾಗ ಅವತ್ತು ಎಲ್ಲ ಪಕ್ಷದವರು ಕೂಡ, ಕೇಶವಮೂರ್ತಿ ಆದಿಯಾಗಿ, ನಾರಾಯಣಸ್ವಾಮಿ ಆದಿಯಾಗಿ, ಶಿವಣ್ಣವ್ರ ಆದಿಯಾಗಿ ಎಲ್ಲರೂ ಕೂಡ ರಸ್ತೆಯಲ್ಲಿ ನಮ್ಮ ಪೇಜಾವರ ಸ್ವಾಮಿಗಳು ಬಂದಲ್ಲಿ ಕುಳಿತಿದ್ರು. ಆ ರೀತಿಯಾದಂಥ ಒಂದು ಹೋರಾಟದಿಂದ ನಮ್ಮೆಲ್ಲರ ಎಂಥದ್ದು ಪ್ರತಿಫಲ ಅದು ಸಕ್ಸಸ್ ಆಗಿ ಇವತ್ತು ESI ಹಾಸ್ಪಿಟ್ಲಾಗಿ ಇವತ್ತು ಬೆಳೀತಾ ಇದೆ. ಮುಂದೆ ರೈತರ ಹೋರಾಟ ಆಗ್ಬೋದು, ಇಂಥ ಹೋರಾಟಗಳು ಮತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಆಗಲಿ. ಮತ್ತು ನಾವು ಏನು ಈಗ ಮಾಧ್ಯಮ ಅಂತ ಹೇಳಿದ್ರೆ ನಮ್ಮ ನಿಯೋಗದಲ್ಲಿ ಇವರು ಹೆಚ್ಚು ಪಾಲ್ಗೊಳ್ಳಿ ಅಂತ ನಾನು ಹೇಳಿದ್ದು. ನಲ್ಲಿ ಈ ಒಂದು ಚರ್ಚೆ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಈ ಚರ್ಚಾಕೂಟದಲ್ಲಿ ಭಾಗವಹಿಸಿ ಈ ಗ್ರೇಟರ್ ಬೆಂಗಳೂರು ಆದರೆ ಏನಾಗುತ್ತೆ, ಗ್ರಾಮ ಪಂಚಾಯತಿಗಳ ಪ್ರಕ್ರಿಯೆ ಏನಂತೇಳಿ ಸುದೀರ್ಘವಾಗಿ ತಿಳಿಸ್ಕೊಟ್ಟಂಥ CR ವಿಜಯಕುಮಾರ್ಗೆ ಹೊಂದಿಸುತ್ತಾ ಈ ಒಂದು ಏನು ಇಲ್ಲಿ ನಡೆದಂಥ ಎಲ್ಲ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಾಗ ಮತ್ತೊಮ್ಮೆ ಒಂದು ದಿನಾಂಕವನ್ನು ನಿಗದಿ ಮಾಡುವಾಗ ತಾವೆಲ್ಲರೂ ಬರಬೇಕು ಅಂತೇಳಿ ಇವತ್ತು ನಮ್ಮ ಕರೆಗೆ ಬಂದು ಹಲವಾರು ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಿದಿರ. ಮುಂದಿನ ದಿನಗಳಲ್ಲಿ ಬರೀ ಗ್ರಾಮ ಪಂಚಾಯತಿನೆಲ್ಲ ತಾಲೂಕಿನಲ್ಲಿ ಆಗುವಂಥ ಎಲ್ಲ ಸಮಸ್ಯೆಗಳಿಗೂ ಒಂದು ನಮ್ಮ ಹೋರಾಟದ ಪ್ರಕ್ರಿಯೆಯ ಮುಖಾಂತರ ನಾವೆಲ್ಲರೂ ಕೂಡ ಅದನ್ನು ಸಕಾರಗೊಳಿಸಬೇಕಾಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ಆದಂಥ ತಾನಮ್ ಕುಮಾರಸ್ವಾಮಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆಗಿದ್ದು ನಮಗೆಲ್ಲರೂ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಜೈ ಕರ್ನಾಟಕ ಸಂಘಟನೆಯ ಮತ್ತು ಎಲ್ಲ ಸಂಘಟನೆಗಳವರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಪಕ್ಷದವರಿಗೆ, ವಿಶೇಷವಾಗಿ ಮಹಿಳಾ ಮುಖಂಡರಿಗೂ ಹೋರಾಟಗಾರರಿಗೂ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪುಷ್ಪ ಮೇಡಮ್ ಅವ್ರಿಗೂ ಕೂಡ ಮತ್ತು ಯಾಸಿನ್ ತಾಜೆ ಅವ್ರಿಗೂ ಕೂಡ ಎಲ್ರಿಗೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಹೊಂದಿಸುತ್ತಾ ಮುಂದಿನ ದಿನಗಳಲ್ಲಿ ಕೂಡ ಮತ್ತೊಮ್ಮೆ ಒಂದು ಚರ್ಚಾಕೂಟವನ್ನು ನಾವು ಭಾಗವಹಿಸೋಣ. ಮತ್ತು ನಮ್ಮ ರೈತರ ಪರವಾಗಿ ಕೂಡ ನಮ್ಮ ಹರೀಶು ಪರಶುರಾಮ್ ಅವ್ರ ದಂಪತಿಗಳು ಕೂಡ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತು ಇದಕ್ಕೆ ಸಹಕಾರ ಮಾಡಿದಂಥ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ.